ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ಮಾಂಟೆಸರಿ ಆಕ್ಟಿವಿಟಿ 2. ಇವತ್ತು ಒಂದು ಮಾಂಟೆಸರಿ ಆಕ್ಟಿವಿಟಿನ ಮಾಡಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಗುಡ್. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಏನೇನೆಲ್ಲ ಬೆನಿಫಿಟ್ಸ್ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತಂದ್ರೆ, ಮೊದಲನೇದಾಗಿ ಪೇಂಟ್, ನೆಕ್ಸ್ಟ್ ಒಂದು ಮಾರ್ಕರ್ ತಗೊಂಡಿದ್ದೀನಿ, ಆ್ಯಂಡ್ ಪ್ಯಾಲೆಟ್, A4 sheets. This is the main important material for this activity. ಏನು ಕದ್ದ ಇದು? ಗೆರೆಗಳು ಉಳ್ಳ ಹೀರೆಕಾಯಿ ಅಲ್ಲ, ಬೆರಳನ್ನು ಹೋಲುವ ಬೆಂಡೆಕಾಯಿ. ಯಾ, ಸೊ ಬೆಂಡೆಕಾಯಿನ ಪಲ್ಯ ಮಾಡೋದಕ್ಕೆ ನಾನು ಬಳಸ್ಕೊಂಡೆ. ಸೊ ಅದರ ಒಂದು ಟಿಪ್ಪು ಜೊತೆಗೆ ಸ್ಟಾರ್ಟಿಂಗ್ ಪಾರ್ಟ್ ಅಂತಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪ್ರಿಂಟಿಂಗ್ ಮಾಡಿಸ್ತೀನಿ. ಈ ಪ್ರಿಂಟಿಂಗಿಂದ ಏನು ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ನಾನು ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ಯಾವ ಕಲರ್ ಪೇಂಟ್ ಬೇಕು ಕಂದ? ಎನಿ ಒನ್ ಕಲರ್. ನಾವು ಒನ್ ಕಲರ್ ಮಾತ್ರ ತಗೊಳ್ತಾ ಇದೀವಿ ಇವತ್ತು. ಬ್ಲೂ ಬ್ಲೂನೇ ಮಾಡಿದ್ರಾ? ಓಕೆ, ಯು ಕ್ಯಾನ್ ಟೇಕ್ ವೈಟ್ ಮೇಲೆ ವೈಟ್ ಕಾಣಲ್ಲ, ಪ್ಲೀಸ್ ಟೇಕ್ ಅದರ್ ಕಲರ್. ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವು ಚಾಯ್ಸ್ ಮಾಡೋದಕ್ಕೆ ಬಿಡಬೇಕು. ಹರಿ ಲೈಫಲ್ಲಿ ನಾವೇ ಚಾಯ್ಸಸ್ನ ಮಾಡ್ತೀವಿ. ವಿ ಶುಡ್ ನಾಟ್ ಡೂ ದಟ್. ವಿ ಹ್ಯಾವ್ ಟು ಲೆಟ್ ದ ಚೈಲ್ಡ್ ಹುಡ್ ಡಿಸೈಡ್ ವಾಟ್ ದೇ ವಾಂಟ್. ವಾವ್, ಗುಡ್ ಕಲರ್. ಓಕೆ, ಯು ವಾಂಟೆಡ್ ಯು ವಾಂಟ್ ಆರೆಂಜ್. ಓಕೆ, ಸೊ ಇವಾಗ ನಾನು ಒಂದು ಟ್ರೀ ಬರಿತೀನಿ ಚಿನಿ. ಓಕೆ, ನಾ ಬಿಡಿ, ನಾನೊಂದು ಮಾರ್ಕರಲ್ಲಿ ಟ್ರೀ ಬರಿತಾ ಇದ್ದೀನಿ. ಸೊ ಇದು ಏನಂತಾರೆ ಇದನ್ನ? ಟ್ರೀ. ಇದು ರೂಟು, ಇದು ಸ್ಟೆಮ್. ಕರೆಕ್ಟ್. ಇವಾಗ ಲೀವ್ಸ್, ಫ್ಲವರ್ಸು ಅದಿತಿ ಬರೀತಾರೆ. ಓಕೆನಾ? ಇದು ವೇಟ್, ಹಂಗೆ ಹೇಳ್ತೀನಿ ಅದೇನು ಅಂತ. ವೇಟ್, ಓಕೆನಾ? ಸೊ ಇವಾಗ ನಮಗೆ ಸಿ, ಐ ಹ್ಯಾವ್ ಡ್ರಾನ್ ಲೈಕ್ ದಿಸ್ ಟ್ರೀ ವಿತ್ ಬ್ರಾಂಚಸ್ ಇದೆ. ಹೌದು, ಅದನ್ನೇ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಆಬ್ಲೀಕ್ ಅಂತಾನು ಬರುತ್ತೆ. ಓಕೆ, ಇವಾಗ ನಾವು ಇಲ್ಲಿ ಕಲರ್ನ ನಾನು ಇದನ್ನ ಹಾಕ್ತಾ ಇದ್ದೀನಿ. ಗ್ರೀನ್ ಕಲರ್, ಸಾರಿ, ಯಾವ ಕಲರ್ ಇದು? ಆರೆಂಜ್. ಆರೆಂಜ್ ಬಾರೋ, ದಟ್ ಶುಡ್ ಬಿ ಇನಫ್. ಓಕೆ, ಇವಾಗ ಅದಿತಿಗೆ ನಾನು ಇಲ್ಲಿ ಹಾಕ್ತೀನಿ. ಸೊ ನೋಡಿದ್ರಿ ಅಲ್ಲ ನೀವು, ಇದು ಎರಡು ತೊಗೊಂಡಿದ್ದೀನಿ. ಇಲ್ಲಕ್ಕಂದ ಇದನ್ನು ಯಾವ್ದಾದ್ರು ತೊಗೋಬೋದು ನೀವು. ಇದನ್ನ ಇಲ್ಲಿ ಒಂದು ಡಿಪ್ ಮಾಡಿ ಇಲ್ಲಿ ಹೀಗೆ ಹಿಂಗೆ ಪ್ರಿಂಟ್ ಮಾಡಬೇಕು. ಇಲ್ಲಿ ಪ್ರಿಂಟ್. ಓಕೆನಾ? ಇದನ್ನು ಹೊರಿಸ್ಬಿಟ್ಟು ಹಾಕ್ಬೇಕಾ? ಓಕೆ. ಸೊ ಇದ್ರ ಬೆನಿಫಿಟ್ಸ್ನ ನಾನು ಹೇಳ್ತೀನಿ. ಸೊ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದರಿಂದ ಬೇಸಿಕ್ ಪರವಾಗಿಲ್ಲ, ಏನಾಗಲ್ಲ. ಯು ಕ್ಯಾನ್ ಯೂಸ್ ಇಟ್. ತಗೊಳ್ಳಿ, ಡಿಪ್ ಮಾಡಿ ಪ್ರಿಂಟ್ ಮಾಡಿ. ಡಿಪ್. ಇಟ್ಸ್ ಓಕೆ, ಏನಾಗಲ್ಲ. ತಗೊಳ್ಳಿ. ಇಟ್ಸ್ ಓಕೆ, ತಗೊಳ್ಳಿ ಕಂದ. ಕಡಿಮೆ. ಪ್ರಿಂಟ್ ಎಲ್ಲಿ ಮಾಡ್ತೀರಾ? ಫ್ಲವರು ಇಲ್ಲಿ ಮಾಡ್ತೀರಾ? ಗುಡ್ ಜಾಬ್. ಹಂಗೆ ಮಾಡಿ ಪ್ರಿಂಟ್ ಮಾಡಿ. ನಿಧಾನ ಹುಷಾರ್. ಸಿ ನೋಡಿ, ಅವರು ಇಟ್ಕೊಳ್ಳುವಾಗ ಒಂದು ಸ್ವಲ್ಪ ಸ್ಲಿಪ್ ಆಯಿತು. ಈ ರೀತಿಯಾದ ಒಂದು ಫೈನ್ ಮೋಟರ್ ಸ್ಕಿಲ್ ಅಂತ ಏನು ಹೇಳ್ತೀವಿ, ಗ್ರಿಪ್ಪಿಂಗ್, ಪೆನ್ಸಿಲ್ ಗ್ರಿಪ್ಗೆ ನಾನು ಆಲ್ರೆಡಿ ಫಸ್ಟು ಒಂದು ಆ್ಯಕ್ಟಿವಿಟಿ ಮಾಡಿದೆ. ಅದಕ್ಕೆ ಇಲ್ಲಿ ಮಾತ್ರ ಮಾಡಬೇಕು, ಬ್ರಾಂಚಸಲ್ಲಿ ಮಾತ್ರ ಮಾಡಬೇಕು. ಮಾಡಿ. ಸೊ ಪೆನ್ಸಿಲ್ ಗ್ರಿಪ್ ಆ್ಯಕ್ಟಿವಿಟಿ ಮಾಡಿದೆ. ಸೊ ಪೆನ್ಸಿಲ್ ಗ್ರಿಪ್ ಅನ್ನೋದು ಈ ರೀತಿಯಾದ ಒಂದು ಬೇಸಿಕ್ ಇಟ್ಕೊಳ್ಳುವಂತಹ ಒಂದು ಸ್ಕಿಲ್ ಚೆನ್ನಾಗಿ ಇದರಿಂದ ಡೆವಲಪ್ ಆಗುತ್ತೆ. ಹೆಂಗೆ ಗೊತ್ತಕ್ಕಂದ, ಇಲ್ಲಿ ನೋಡಿ, ನಾನು ಇನ್ನೊಂದು ತೊಗೋತಾ ಇದ್ದೀನಿ. ಇಲ್ಲಿ ಎಷ್ಟು ಪುಟ್ಟದಿದೆ ಅಲ್ಲ, ಅದನ್ನು ತೊಗೊಂಡಿದ್ದೀನಿ, ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಫ್ಲವರ್ ಫ್ಲವರ್ ಫ್ಲವರ್. ವಾವ್, ಅಲ್ಲೇ ಇಟ್ಬಿಡಿ, ಪರವಾಗಿಲ್ಲ. ಯು ನೀಡ್ ನಾಟ್ ಟು ವೈಪ್ ಎವ್ರಿ ಟೈಮ್.
ಹಾಂ, ಎಸ್, ಕರೆಕ್ಟ್, ಗುಡ್ ಜಾಬ್, ಇಟ್ಸ್ ಗುಡ್, ಕಮಿಂಗ್ ವೆಲ್. ಎಸ್, ಗುಡ್ ಜಾಬ್, ಇಟ್ಸ್ ಕಮಿಂಗ್ ರಿಯಲಿ ನೈಸ್. ಹಾಂ, ಸರಿಯಾಗಿ ಇಟ್ಕೋಬೇಕು, ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಎಸ್, ಗುಡ್ ಜಾಬ್. ಯು ಕ್ಯಾನ್ ಟ್ರೈ ಅದರ್ ಒನ್. ಸಿ, ಇಲ್ಲಿ ನೋಡಿ, ಇದೊಂದಿದೆ, ಆಮೇಲೆ ಇಲ್ಲಿ ಒಂಥರ ಬೆಂಡ್ ಆಗಿರೋದಿದೆ ನೋಡಿ, ಇಲ್ಲಿ ನಿಮ್ಗೆ ಅವಾಗ ಸ್ಲಿಪ್ ಆಗಲ್ಲ. ಯು ಕ್ಯಾನ್ ಟ್ರೈ ವಾಟ್ ಎವರ್ ಯು ವಾಂಟ್. ನೋಡಿ, ಬಿಗ್ ಒನ್ ಇದೆ. ನಾನು ಈ ಒಂದು ಬೆಂಡೆಕಾಯಿನ ತಗೊಳ್ಳುವಾಗ, ಟಿಪ್ ಅಂತ ಏನು ಹೇಳ್ತೀವಿ, ಬಾಟಮ್ನ ತಗೊಳ್ಳುವಾಗ ಡಿಫ್ರೆಂಟ್ ಸೈಜಸ್ನ ತೊಗೊಂಡಿದ್ದೀನಿ. ಬಿಕಾಸ್ ದೇ ಹ್ಯಾವ್ ಟು ಶಿ ಹ್ಯಾಸ್ ಟು ಹೋಲ್ಡ್ ಇಟ್ ಪ್ರಾಪರ್ಲಿ. ಸಿ, ಇದು ಒಂದು ಬಿಗ್ ಒನ್ನು, ಆ್ಯಂಡ್ ತುಂಬ ಸಣ್ಣದನ್ನು ಸಹ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇದು ದಪ್ಪದ್ದು, ಇನ್ನು ಇಲ್ಲಿ ಈ ಒಂದು ಸ್ಟೆಮ್ ಇಲ್ಲದೆ ಇರೋದನ್ನು ತೊಗೊಂಡಿದ್ದೀನಿ, ಸೊ ಹಿಡ್ಕೊಳ್ಳೋದಕ್ಕೆ. ಸೊ ಡಿಫ್ರೆಂಟ್ ಆ್ಯಂಗಲಲ್ಲಿ ಹೋಲ್ಡಿಂಗ್ ಅನ್ನೋದನ್ನ ನಾವು ಕಲಿಸ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಇದರ ಒಂದು ಬೆನಿಫಿಟ್ಸ್ ಏನು ಅಂತಂದರೆ, ಫೈನ್ ಮೋಟರ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೆಕೆಂಡ್ ಒನ್ ಮಾಡಿದ್ದೀನಿ, ಇಟ್ಸ್ ಓಕೆ, ಇದನ್ನ ಇಲ್ಲಿ ಮಾಡಿ ಪ್ರಿಂಟ್ ಮಾಡಿಬಿಡಿ. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಮಕ್ಕಳು ಒಂದು ಕಡೆ ಕೂರಲ್ಲ ಅನ್ನೋದು ತುಂಬ ಮಂದಿರ ಒಂದು ಏನಂತ ಹೇಳೋದು, ಒಂಥರ ಸ್ಟ್ರಗಲ್ ಮಾಡ್ತಿರ್ತಾರೆ, ನನ್ನ ಮಗು ಒಂದು ಕಡೆ ಕೂರಲ್ಲ ಅಂತ. ಸೊ ದಟ್ ಆಲ್ಸೋ ಇಂಪ್ರೂವ್ಸ್ ಕ್ರಿಯೇಟಿವಿಟಿ, ಚೆನ್ನಾಗಿ ಡೆವಲಪ್ ಆಗುತ್ತೆ. ಓಕೆ, ವಿ ಕ್ಯಾನ್ ಡೂ ಸ್ಕ್ರಿಬ್ಲಿಂಗ್. ನೋ ಐ ಕ್ಯಾನ್ ಡೂ ಇನ್ನೊಂದು ಆಕ್ಟಿವಿಟಿ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು ಪೇಂಟಿಂಗು. ಫಿನಿಶ್ ದಿಸ್ ಫಸ್ಟ್. ಕಲರ್ ನಾಳೆ ಬಿಡುತ್ತ ಪೇಂಟ್. ನಾಳೆ ಮಾಡಬೇಡ ಪೇಂಟ್ ಇದೆ. ವಿಲ್ ಡೂ ದಿನಾಗ್ಲೂ ಒಂದೊಂದು ಆಕ್ಟಿವಿಟಿ ಮಾಡಿ. ನೀವೇ ಮಾಡ್ತಿರ್ತೀವಿ ಅಲ್ವಾ, ವಿ ವಿಲ್ ವಿಡಿಯೋನು ಶೂಟ್ ಮಾಡಿಕೊಂಡು ವಿ ವಿಲ್ ಡೂ ಲೈಕ್ ದಟ್. ಓಕೆ, ಗುಡ್ ಪ್ರಿಂಟಿಂಗ್. ತುಂಬ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಪೇರೆಂಟ್ಸು, ಅದು ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಕ್ರಿಯೇಟಿವಿಟಿ, ಮಕ್ಕಳು ಗುಡ್ ಜಾಬ್, ವಿ ಕ್ಯಾನ್ ಡೂ ಇಟ್. ಮಕ್ಕಳಿಗೆ ಕಲರ್ಸಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅವರೇ ಬೇರೆ ರೀತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಇಮ್ಯಾಜಿನೇಷನ್ ಇಲ್ಲಿ ಮಾಡೋದ, ಸಿ ನಾನು 1-2 ತೋರಿಸಿದಷ್ಟೇ. ಶಿ ಇಸ್ ಜಸ್ಟ್ ಡೂಯಿಂಗ್. 1 ಸೆಕೆಂಡ್ ಅದೈತಿಮ್ಮ. ಸಿ, ಇಟ್ಸ್ ಲುಕಿಂಗ್ ರಿಯಲಿ ನೈಸ್, ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ರೀತಿಯಾದ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಎಲ್ಲನೂ ಸಖತ್ತಾಗಿ ಡೆವಲಪ್ ಆಗುತ್ತೆ. ಎಸ್, ಪ್ರಿಟಿ. ಇಲ್ಲೆಲ್ಲ ಖಾಲಿ ಇದೆ, ಸ್ಟೆಮ್ ಇದು ಬ್ರಾಂಚಸ್ ಅಲ್ಲೆಲ್ಲ ಮಾಡಿ, ಇಲ್ಲೆಲ್ಲ ಖಾಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳುಗಳಿಗೆ ಈಗ ಸ್ಕ್ರೀನ್ ಅಡಿಕ್ಷನ್ ಆಗಿ ಮಕ್ಕಳು ಒಂದು ಕಡೆ ಫೋಕಸ್ ಮಾಡಲ್ಲ, ಗಮನ ತೋರಿಸೋದಿಲ್ಲ. ಅದಿತಿಮ್ಮ, ಇಟ್ಸ್ ನಾಟ್ ಪೇಂಟಿಂಗ್, ಇಟ್ಸ್ ಜಸ್ಟ್ ಓನ್ಲಿ ಪ್ರಿಂಟಿಂಗ್. ಇಟ್ಸ್ ಓಕೆ, ಅಲ್ಲಿ ಮಾಡಿಬಿಟ್ಟಿದ್ದೀರಾ, ತೊಂದರೆ ಇಲ್ಲ, ಪ್ರಿಂಟಿಂಗ್ ಮಾತ್ರ ಮಾಡಬೇಕು. ಓಕೆ, ಮಾಡಿ. ಇಟ್ಸ್ ಓಕೆ, ಇಟ್ಸ್ ಫೈನ್. ಸ್ಟಕ್ ಆಗ್ತಿದೆ, ನೀವು 2 ಹ್ಯಾಂಡ್ಸ್ನ ಬಳಸಬೇಕು. ಸೊ ಐ ಹ್ಯಾಂಡ್ ಕೋಆರ್ಡಿನೇಷನ್ನ ಡೆವಲಪ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆ ಒಂದು ಡೆವಲಪ್ ಮಾಡೋದಕ್ಕೆ ಈ ಆಕ್ಟಿವಿಟಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆದಮೇಲೆ 2 ಹ್ಯಾಂಡ್ ಕೋಆರ್ಡಿನೇಷನ್. ಎಸ್, ಎತ್ಕೊಳ್ಳಿ. 2 ಹ್ಯಾಂಡ್ ಕೋಆರ್ಡಿನೇಷನ್, ಒಂದು ಕೈಯಲ್ಲಿ ಪೇಪರ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬೆಂಡೆಕಾಯಿನ ಇಟ್ಕೊಂಡು ಮಕ್ಕಳು ಪ್ರಿಂಟ್ ಮಾಡ್ತಾರೆ. ಲಾಸ್ಟ್ ಏನು ಹೇಳಿ, ಸ್ಕ್ರೀನ್ ಫ್ರೀ ಟೈಮ್ನ ನಾವು ಇದರಿಂದ ಕ್ರಿಯೇಟ್ ಮಾಡ್ಬೋದು. ಮಕ್ಕಳಿಗೆ ಈ ರೀತಿಯಾದ ಆಕ್ಟಿವಿಟಿನ ಡೈಲಿ ಒಂದು ಪ್ಲಾನ್ ಮಾಡ್ತಾ ಇದ್ರೆ, ಬೇರೆ ಏನೂ ತಗೊಳ್ಳಿ ಜಾರ್ತದೆ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ಒನ್. ಸೊ ಪ್ಲಾನ್ ಮಾಡ್ಬೋದು, ಬೇರೆ ಆಕ್ಟಿವಿಟೀಸ್ನು ಮಾಡಿಸ್ತಾ ಈ ರೀತಿ ಸಿಂಪಲ್ ಮನೆಯಲ್ಲೇ ಮಕ್ಕಳುಗಳಿಗೆ ಯಾವ ರೀತಿ ವಿತೌಟ್ ಸ್ಕ್ರೀನ್ ಮಾಂಟಿಸರಿ ಆಕ್ಟಿವಿಟೀಸ್ನ ಮಾಡಿಸಬಹುದು ಅನ್ನುವಂತಹ ಐಡಿಯಾ ಕೊಡೋದಕ್ಕೆ ನನ್ನ ಚಾನಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಒಂದು ಆಕ್ಟಿವಿಟಿ ಸೀರೀಸ್ನ ಶುರು ಮಾಡಿದ್ದೀನಿ. ಸೊ ತೋರಿಸಿ ನೀವೇ ಹೇಗಿದೆ. ವಾವ್, ಇಟ್ಸ್ ರಿಯಲಿ ನೈಸ್. ಏನು ಹೆಂಗಾಗ್ತಿದೆ ಗೊತ್ತಾ ಚಿನಿ, ದಿಸ್ ಫ್ಲವರ್ಸ್ ಆರ್ ಫಾಲಿಂಗ್ ಹಿಯರ್. These flowers are falling. It's really cute. Wow, ತುಂಬಾ ಚೆನ್ನಾಗಿದೆ. It's really nice. Yes, ನೀವು ನಿಮ್ಮ ಮಕ್ಕಳ ಜೊತೆ ಈ ಪ್ರಿಂಟಿಂಗ್ ನ ಮಾಡಿಸ್ಕೊಳ್ಳಿ. ಇನ್ನೊಂದು ಕಲರ್. 1 ಸೆಕೆಂಡ್, ನಾನು ವಿಡಿಯೋನ ಎಂಡ್ ಮಾಡ್ಬಿಡ್ತೀನಿ. ವೇಟಿಂಗ್ ಟೈಮ್. ಓಕೆ, ಲೆಟ್ಸ್ ವೇಟ್. ಓಕೆ, ಸೊ ಈ ಬೆಂಡೆಕಾಯಲ್ಲಿ ಮಾತ್ರನ ಪ್ರಿಂಟ್ ಮಾಡೋಕ್ಕಾಗೋದು ಅಂತಂದ್ರೆ ಬೇರೆ ತರಕಾರಿಗಳನ್ನು ಪ್ರಿಂಟ್ ಮಾಡ್ಬೋದು. ನಿಮಿಷ ನೀವು ಇದ್ರಲ್ಲಿ ಮಾಡ್ತಾರೆ. ಐ ವಾಂಟ್ ಟು ಟಾಕ್. ನಾನು ಮಾತಾಡಬೇಕು ಅಲ್ಲಿ ಕ್ಯಾಮ್ರಾದಲ್ಲಿ. ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಬೇರೆ ತರಕಾರಿಗಳನ್ನು ಸಹ ನಾವು ಪ್ರಿಂಟಿಂಗ್ ಆಕ್ಟಿವಿಟಿ ಮಾಡಿಸ್ಬೋದು.
ಬೇರೆ ಯಾವುದು ಅಂತಂದರೆ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಸೊ ನೀವೇನು ಮಾಡಬೇಕು ಕಂದ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹೇಳಿ. ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅದೇ ಈ ವಿಡಿಯೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರ್ಯಾರು ತಗೊಳ್ಳಿ ಬರೀರಿ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮನೆಗಳಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಯಾಕಂತಂದರೆ ಎಲ್ಲ ಮಕ್ಳುಗಳಿಗೂ ಅರ್ಲಿ ಇಯರ್ಸ್ ಅನ್ನೋದು ತುಂಬ ಮುಖ್ಯ. ಅವ್ರಿಗೆ ಬೇಕು, ಡೆವಲಪ್ಮೆಂಟ್ ಚೆನ್ನಾಗಿ ಆಗುವಂತಹ ಆಕ್ಟಿವಿಟೀಸ್ ಬೇಕಾಗುತ್ತೆ. ಮನೆಯಲ್ಲೇ ಮಾಡುವಂತಹ ಸಿಂಪಲ್ ಒಂದು ಮೆಟೀರಿಯಲ್ಸ್ನ ಬಳಸ್ಕೊಂಡು ಮಾಡುವಂತಹ ಒಂದು ಆಕ್ಟಿವಿಟೀಸ್ನ ನಾನು ಶೇರ್ ಮಾಡ್ತೀನಿ ನಿಮಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ, ಎಲ್ಲ ಮಕ್ಳಿಗೋಸ್ಕರ. ಸೊ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ದ್ಯಾಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಅಂತಾನೆ. ಎಸ್, ವೆರಿ ನೈಸ್. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲ್ ಅಂತಾನೆ ಹೆಸರಿಟ್ಟಿರೋದು. ಬಿಕಾಸ್ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ತಾಯಂದಿರಿಗೋಸ್ಕರ. ನನ್ನ ಮಕ್ಕಳು ಬೇರೆ ಅಲ್ಲ, ಎಲ್ಲರ ಮಕ್ಕಳು ಬೇರೆ ಅಲ್ಲ, ಎಲ್ಲ ಮಕ್ಕಳು ಮಕ್ಕಳೇನೆ. ಸೊ ಅದೇ ಇಂಟೆನ್ಷನ್ ಆಗಿದೆ. ಸೊ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇಟ್ಸ್ ಆಲ್ ಇನ್ಕ್ಲೂಡ್ಸ್ ಮಕ್ಕಳ ಡೆವಲಪ್ಮೆಂಟ್, ಮೈಲ್ ಸ್ಟೋನು, ಆಕ್ಟಿವಿಟೀಸ್ ಅದೆಲ್ಲನೂ. ದಿಸ್ ಇಸ್ ದ ಸೆಕೆಂಡ್ ಡೇ ಅಲ್ವಾ, ಏನಂತ ಹೇಳೋದು, ಡೇ 2 ಆಫ್ ಮಾಂಟೆಸರಿ ಆಕ್ಟಿವಿಟಿ. ಸೊ ವಿ ವಿಲ್ ಬಿ ಲೈಕ್ ವೆರಿ ನೈಸ್, ಗುಡ್ ಜಾಬ್, ಹೈ ಫೈ. ವಿಲ್ ಬಿ ಗೋಯಿಂಗ್ ರಿಯಲಿ ಲಾಂಗ್ ವೇ ಟು ರೀಚ್ ಮೆನಿ ವಿಡಿಯೋಸ್ ಆಫ್ ದಿಸ್ ಮಾಂಟೆಸರಿ ಸೀರೀಸ್, ಆಕ್ಟಿವಿಟಿ ಸೀರೀಸ್ನ ಮಾಡೋಣ. ಓಕೆನಾ? ಸೊ ನಿಮ್ಮ ಸಪೋರ್ಟ್ ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಅದಿತಿ ವಿಲ್ ಎಂಡ್ ದ ವಿಡಿಯೋ. ಗುಡ್ ಜಾಬ್, ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thanks for watching. Bye. Bye bye. Bye.